ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ಆಟ ಅಲ್ಲದೆ ಇರ್ಬೋದು, ಆದ್ರೆ ನನ್ನನ್ನು ಗೋಳೊಯ್ಕೊಳ್ಳೋದು ನಿಮ್ಗೆ ಆಟ ಅಲ್ವಾ? ನನ್ನ ವಯಸ್ಸಿಗೂ ಮರ್ಯಾದೆ ಕೊಡದೆ ಹೇಗ್ ಮಾತಾಡ್ತೀರಾ ನೋಡಿ. ಒಂದ್ ಕಾಲು ಕೆಜಿ ತರ್ಲಾ? ಅಯ್ಯೋ, ಸುಮ್ಮನೆ ಇರ್ತೀರಾ ಇಬ್ರು? ಏನ್ ಸೀತಮ್ಮ ನೀವು, ನಾವೆಲ್ಲ ಒಂದೇ ಮನೇಲಿ ಇರ್ಬೇಕಾದ್ರೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತಪ್ಪ. ಅದಕ್ಕೆಲ್ಲ ಇಂತ ತೀರ್ಮಾನ ತಗೋತಾರ? ಇಷ್ಟು ವಯಸ್ಸಾದ್ರೂ ನಿಮಗ್ ಬುದ್ಧಿ ಬಂದಿಲ್ವಲ್ಲ? ನೋಡು, ಮಾತಿಗೆ ಮುಂಚೆ ನನಗೆ ವಯಸ್ಸಾಗಿದೆ ಅಂತ ಹೇಳ್ಬೇಡ. ಇನ್ನು ನನ್ನ ಮಗನಿಗೆ ಮದ್ವೆನೂ ಆಗಿಲ್ಲ, ಅದು ಗೊತ್ತಿಲ್ವಾ ನಿಮ್ಗೆ? ಹಾ, ಏನ್ ಸೀತಮ್ಮ ನೀವು ಹೋಗಿ ಬಂದು ಹಳೆ ಪಿಟೀಲ್ ತಗೊಂಡು ಕಟೀಲ್ಗೆ ಹೋದ್ರಂತೆ. ಆ ತರ ಮಾತಾಡ್ಬೇಡಿ. ನೀವ್ ಅಲ್ಲಿ ಬಂದಿದ್ರಿನು ಸಮರ್ಥಿನು ಮದ್ವೆನೇ ಆಗಿಲ್ಲ ಅನ್ನೋ ತರನೇ ಮಾತಾಡ್ತಿದ್ರಿ. ಅದು ಒಂದ್ ಮದ್ವೆನಾ? ನನಗಿಷ್ಟ ಇಲ್ಲದೆ ಮದ್ವೆ ಆಗಿರೋದು. ನಾನು ಯಾವತ್ತು ಮದ್ವೆ ಅಂತ ಒಪ್ಕೊಳ್ಳಲ್ಲ. ಸೀತಮ್ಮ, ಇದನ್ ಬಿಟ್ರೆ ನಿಮ್ ಬಾಯಲ್ಲಿ ಬೇರೆ ಮಾತೇ ಬರಲ್ವಾ? ಇನ್ನೊಂದ್ಸಾರಿ ಸಾಯೋದಕ್ಕೆಲ್ಲ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ ಮಗ ಸೊಸೆ ಇದಾರೆ. ನೋಡಿ, ಮಗ ಇದ್ದಾನೆ ಅಂತ ಹೇಳಿ ಒಪ್ಕೋತೀನಿ, ಸೊಸೆ ಇದ್ದಾಳೆ ಅಂತ ಹೇಳ್ಬೇಡಿ. ಆಯ್ತು ಬಿಡಿ, ನಿಮ್ ಮಗನೇ ಇದ್ದಾನೆ. ಅಲ್ಲ, ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಸಮರ್ಥಿಗೆ ಏನು ಅಂತ ಹೇಳೋದು? ನೋಡಿ, ಅವನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ನಿರಪರಾಧಿಯಾಗಿ ಹೊರಗೆ ಬಂದೇ ಬರ್ತಾನೆ. ಅಲ್ಲಿ ತನಕ ಆದ್ರೂ ಸ್ವಲ್ಪ ಬದುಕಿರಿ. ಸೀತಮ್ಮ, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಂದೇ ಒಂದು ನಿಮಿಷ ಸಾಕು, ಆದ್ರೆ ಬದುಕಕ್ಕೆ ತುಂಬಾ ಧೈರ್ಯ ಬೇಕು. ಸೀತಮ್ಮ, ನೀವೆಷ್ಟು ಧೈರ್ಯವಂತೆ. ನೀವು ಧೈರ್ಯವಾಗಿದ್ದು ನಮ್ಮೆಲ್ರಿಗೂ ಧೈರ್ಯ ಹೇಳ್ಬೇಕು. ಅಂತದ್ರಲ್ಲಿ ಈ ತರ ನಿರ್ಧಾರ ಮಾಡ್ತಾರಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ ಮಗ ಜೈಲಿಂದ ಹೊರಗಡೆ ಬರ್ತಾನೋ ಇಲ್ಲ ಅಂತಾನೂ ಗೊತ್ತಿಲ್ಲ. ಅವನು ವಿರೋಧ ಹಾಕೊಂಡಿರೋದು ಯಾರನ್ನ ಗೊತ್ತಾ? ಆ ನಾಗಮಣಿನ. ಮೊದ್ಲೇ ಅವಳು ಮಗನ್ ಕಳ್ಕೊಂಡು ಕೋಪದಲ್ಲಿದ್ದಾಳೆ. ಅವಳೇನಾದ್ರೂ ಮನಸ್ಸು ಮಾಡಿದ್ರೆ ನನ್ ಮಗ ಜೀವನ ಪೂರ್ತಿ ಎಲ್ಲಿ ಜೈಲಲ್ಲೇ ಕೊಳಿತಾನೆ ಅನ್ನೋ ಭಯ. ಆ ಭಯದಲ್ಲಿ ನಾನು ಹೇಗ್ ಬದುಕ್ಲಿ ಹೇಳಿ? ಹಾಗೆಲ್ಲ ಏನೂ ಆಗಲ್ಲ ಸೀತಮ್ಮ. ಸಮರ್ಥ ಜೊತೆ ನಾವೆಲ್ಲರೂ ಇದೀವಿ. ನೀವ್ ದಯವಿಟ್ಟು ಧೈರ್ಯವಾಗಿರಿ. ನೋಡಿ, ಅದೇ ವಿಷಯದ ಬಗ್ಗೆ ಯೋಚನೆ ಮಾಡಿ ನೀವು ತುಂಬಾ ಸೋತೋಗ್ಬಿಟ್ಟಿದ್ದೀರಾ. ನೀವ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೀವ್ ಮಲ್ಕೊಳ್ಳಿ ಸೀತಮ್ಮ. ಬೇಡ ನನ್ಗೆ. ನೀವ್ ಮಲ್ಕೊಳ್ಳಿ, ನಾವೆಲ್ಲ ಇಲ್ಲೇ ಇರ್ತೀವಿ. ಸೀತಮ್ಮ, ನಮ್ಮ ಮಾತ್ ಕೇಳಿ ಮಲ್ಕೊಳ್ಳಿ ಸೀತಮ್ಮ. ಗೌಡ್ರೆ, ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಅವ್ರ ನಿದ್ದೆ ಬರ್ತಿಲ್ವಲ್ಲ, ಅದಕ್ಕೆ ತಟ್ಟಿ ಮಲಗಿಸ್ತಾ ಇದೀನಿ. ನೀವ್ ಅವ್ರ ತಟ್ ಮಲಗಿಸಿದ್ರೆ ಅನ್ಪೂರ್ಣ ಅವರು ನಿಮ್ಗೆ ಕೊಟ್ಟು ಪರ್ಮನೆಂಟ್ ಆಗಿ ಮಲಗಿಸ್ಬಿಡ್ತಾರೆ. ಬನ್ನಿ. ಗೌಡ್ರ ಅಲ್ಲಿ ಕುತ್ಕೊಂಡ್ರೆ ನಿಮ್ಗೇನ್ರಿ ಪ್ರಾಬ್ಲಮ್? ಅವರು ಮಾರ್ಕೆಟ್ ಅಲ್ಲಿ ಮೂಲಂಗಿ ಮಾರಂಗ್ ಕೂತಿದಾರಲ್ಲ, ಅದೇ ಪ್ರಾಬ್ಲಮ್. ದೇವ್ರೆ, ಯಾಕಪ್ಪ ಹೀಗ್ ಪರೀಕ್ಷೆ ಮಾಡ್ತಿದ್ಯಾ? ಸಣ್ಣ ಇರುವೆಗೂ ನೋವು ಮಾಡದೇ ಇರೋಂತಹ ಸಮರ್ಥ ಕೊಲೆ ಮಾಡೋದಕ್ ಸಾಧ್ಯನಾ? ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ಆಚೆ ಬರೋ ಹಾಗೆ ಮಾಡು. ಅವ್ರಿಗೇನು ಆಗ್ಬಾರ್ದು. ಬೇಕಿದ್ರೆ ನನ್ ಪ್ರಾಣ ತಗೋ, ಅವ್ರಿಗೇನು ಮಾಡಬೇಡ. ಗೌಡ್ರೆ, ಹೆಂಗ್ ಕೂತಿದ್ದೀರಾ? ಯಾಕೆ ಹಿಂಗ್ ಕೂತಿದ್ದೀರಾ? ಹಾ, ಆಗ್ಲೇ ಕೂತಾಗ ಮೂಲಂಗಿ ಮರನ್ ತರ ಕೂತಿದೀನಿ ಅಂದ್ರಲ್ಲ, ಅದಕ್ಕೆ ಹೀಗೆ ಕೂತಿದೀನಿ. ಇವಾಗ ಹೆಂಗಿದ್ದೀರಾ ಗೊತ್ತಾ? ಹೇಗೆ? ಮೂಲವ್ಯಾಧಿ ಬಂದಿರೋರ್ ತರ ಇದೆ. ಅಯ್ಯೋ, ಸುಮ್ಮನೆ ಇರ್ರಿ. ಸಾರಿ ರೀ, ಹೋಗಿ ಗುಲಾಬಿ ಏನ್ ಮಾಡ್ತೀರ ನೋಡ್ಕೊಂಡ್ ಬನ್ನಿ. ಹೌದಾ? ಹೋಗ್ರಿ. ಹೋಗ್ಲಾ? ಹೋಗಿ ಗೌಡ್ರೆ. ಮೆಟ್ಲು ಹತ್ತಿ ಸಾಕಾಗೋಯ್ತು. ಆಮೇ ಆಮೆ ಫುಲ್ ರೈಸು. ಆಮೆ
ಆಮೆ ಎಲ್ಲೋದ್ರು? ಆಮೆ ಆಮೆ ಯಾಕೆ ಇವ್ರ ಕಣ್ಣಿಗೆ ನಾನು ಅಮ್ಮಿ ತರ ಕಾಣಿಸ್ತೀನಿ? ಮೋಸ್ಟ್ಲಿ ಡುಮ್ಮಿ ಆಗ್ತಾ ಇರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ ಮಮ್ಮಿ. ಅಲ್ಲ ಡುಮ್ಮಿ. ಅವ್ರಿಗೆ ಹಾಕೊಂಡ್ ಗುಮ್ಮಿ. ಏನ್ರಿ ಆಮೆ ಗುಲಾಬಿ ಮೇಡಮ್ ಅವರು ರೂಮಲ್ಲಿ ಕಾಣಿಸ್ತಾ ಇಲ್ಲ. ರೂಮಲ್ಲಿ ಇಲ್ವಾ? ನಾವಿಲ್ಲಿ ಬರ್ತಾ ಅಲ್ಲೇ ಮಲ್ಗಿದ್ಲಲ್ವಾ ಅವಳು? ಈಗಿಲ್ಲ ಆಮೆ. ಅಯ್ಯೋ, ಮೋಸ್ಟ್ಲಿ ನಾವ್ ಅಲ್ಲಿದ್ದಾಗ ಮಲ್ಗಿದ ಹಾಗೆ ನಾಟಕ ಮಾಡ್ತಿದ್ಲು ಅನ್ಸುತ್ತೆ. ಯಾಕೆಂದ್ರೆ ನಾವು ಸಮರ್ಥ ಹತ್ರ ಹೋಗೋದಕ್ ಬಿಡ್ಲಿಲ್ವಲ್ಲ, ಈಗ ಮೋಸ್ಟ್ಲಿ ಅವಳು ಸ್ಟೇಷನ್ ಹತ್ರ ಹೋಗಿರ್ಬೇಕು. ಹೌದಾ? ಏನ್ ಮಾಡೋದಮ್ಮೆ? ರೀ ಫಸ್ಟ್ ಹೋಗಿ ನಾವು ನೋಡೋಣ ಬನ್ನಿ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಗುಲಾಬಿ ಹಾ ಗುಲಾಬಿ ಗುಲಾಬಿ ಓಯ್ ಗುಲಾಬಿ ಎಲ್ಲಿ ಹೋದ್ಲಿ ಈ ಹುಡುಗಿ? ಗುಲಾಬಿ ರೆಸ್ಟ್ ರೂಮ್ ಅಲ್ಲಿ ಏನಾರು ಇದೆಯಲ್ಲ? ಗುಲಾಬಿ ಇಲ್ಲ ಬಾಗಿಲು ತೆಕ್ಕೊಂಡೇ ಇದೆಯಲ್ಲ. ಗುಲಾಬಿ ಓಯ್. ಅಯ್ಯೋ ದೇವ್ರೆ, ಏನಾಯ್ತ್ರಿ? ಯಾಕೆ ಹೀಗೆ ಪಡ್ಕೊಂಡ್ರೆ? ಗುಲಾಬಿ ಮೇಡಮ್ ಎಲ್ಲೂ ಕಾಣ್ತಾ ಇಲ್ಲ ಅಮ್ಮೆ. ಕಾಣ್ತಿಲ್ಲ ಅಂತ ಕಿರ್ಚ್ಕೋತಾರ? ಆ ಕಡೆ ಹೋಗಿ ನೋಡೋಣ ಬನ್ನಿ. ಬನ್ನಿ. ಹಾ ಯವ್ವ. ಗುಲಾಬಿ ಗುಲಾಬಿ ಓಯ್. ಗುಲಾಬಿ ಗುಲಾಬಿ ಮೇಡಮ್ ಅವರೇ. ಅಯ್ಯೋ ದೇವ್ರೆ, ಅಯ್ಯೋ ತಲೆ ಕೆಟ್ಟಿದೆ ಗುಲಾಬಿ ನಿನ್ಗೆ? ಕೈ ಮೇಲೆ ಯಾರು ಕರ್ಪೂರ ಹಚ್ಕೋತಾರ? ಬೇಕಾ? ಹೋಗಿ ಆಯಿಂಟ್ಮೆಂಟ್ ತಗೊಂಡ್ ಬನ್ನಿ. ಹೋಗಿ ಹೋಗಿ ಹೋಗಿ. ಬಾಯ್ಲಿ ಬಾಯ್ಲಿ. ಗುಲಾಬಿ ಮೇಡಮ್ ಅವರೇ ಬನ್ನಿ ಬನ್ನಿ ಬನ್ನಿ. ಗುಲಾಬಿ ಮೇಡಮ್ ಅವರೇ, ನೀವು ನೋಡಿದ್ರೆ ಹೀಗೆ ಆಡ್ತಿದ್ದೀರಾ, ಅಲ್ಲಿ ಸೀತಮ್ಮ ಅವ್ರು ನೋಡಿದ್ರೆ ನೇಣ್ ಹಾಕೊಂಡು ಸಾಯ್ತೀನಿ ಅಂತ ಹೇಳ್ತಿದ್ದಾರೆ. ನೀವಿಬ್ರು ಈಗ ಆಡ್ತಿದ್ರೆ ಪಾಪ ಸಮರ್ಥನ್ ಕತೆ ಏನು? ಕೈ ನೋಡಿ ಎಷ್ಟು ಸುಟ್ಟೋಗಿದೆ ಅಂತ. ತಗೊಳ್ಳಿ ಏನ್ ಬಿಡೋರೆ. ಕುಡಿ. ರೀ ಪೆಪ್ಪರ್ಮೆಂಟ್ ತಂದಿದ್ದೀರಲ್ಲ, ಆಯಿಂಟ್ಮೆಂಟ್ ಕೊಡ್ರಿ. ಗುಲಾಬಿ ಕೈ ಪಾಪ. ಎಷ್ಟು ಹಚ್ಚ್ರಿ. ಸುಟ್ಟೋಗಿದೆ. ಏನಾಯ್ತು ಮೇಡಮ್? ಪಾಪ ಗುಲಾಬಿ ಕೈ ನೋಡು ಹೇಗ್ ಸುಟ್ಟಿದೆ ಅಂತ. ನಿನ್ಗೊಂದ್ ಚೂರು ನೋವಾಗ್ತಾ ಇಲ್ವಾ? ಮನ್ಸಿನ ನೋವಿಗಿಂತ ಈ ನೋವು ಯಾವ ಲೆಕ್ಕ ಮಾಲಿನಿ? ಇದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಸರಿ ಮಾಡಬಹುದು, ಆದ್ರೆ ಮನ್ಸಿಗೆ ಏನೂ ಹಚ್ಚೋಕ್ಕಾಗಲ್ಲ. ಪ್ಲೀಸ್ ಅಕ್ಕ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಸ್ಟೇಷನ್ಗೆ ಹೋಗೋದಕ್ ಬಿಡಿ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ ಗುಲಾಬಿ. ಈ ಕಡೆ ನಿನಗೂ ಏನು ಹೇಳಂಗಿಲ್ಲ, ಸೀತಮ್ಮಂಗೂ ಏನು ಹೇಳಂಗಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನ್ ತಲೆ ಕೆಟ್ಟ ಹೋಗಿದೆ. ಅದಕ್ಕೆ ಅಕ್ಕ ಹೇಳ್ತಿರೋದು. ನೋಡಿ, ನೀವೆಲ್ರೂ ಅತ್ತನ ನೋಡ್ಕೊಂಡು ಇಲ್ಲೇ ಇರಿ, ನಾನು ಹೋಗಿ ಸಮರ್ಥವ್ರನ್ನ ನೋಡ್ಕೊಂಡ್ ಬರ್ತೀನಿ.